ಹಾಯ್ ಫ್ರೆಂಡ್ಸ್, ಗಾನವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಶೇಂಗಾ ಬೀಜದ ಹೋಳಿಗೆ ಮಾಡ್ತಾಯಿದ್ದೀನಿ. ಅಂದರೆ ಕಡಲೆ ಬೀಜ ಅಂತಿರಲ್ಲ ಅದು. ಇದನ್ನು ನೀಟಾಗಿ ಹುರಿದು ಮಿಕ್ಸಿಲೇ ಬೆಲ್ಲ ಹಾಕ್ಬಿಟ್ಟು ಸಣ್ಣ ಮಾಡಬೇಕು. ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಒಂದು ಅರ್ಧ kg ಆಗಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದು ಗೋಧಿ ಹಿಟ್ಟನ್ನ ನೀಟಾಗಿ ಎಣ್ಣೆ ಹಚ್ಬಿಟ್ಟು ನಾದ್ಕೊಂಡಿದ್ದೀನಿ. ಗಟ್ಟಿಯಾಗಿ ಕಲಿಸ್ಕೋಬೇಕು. ಇವಾಗ ನಾನು ಇದನ್ನು ಹುರಿದ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ಶೇಂಗಾ ಬೀಜನ ಹುರಿದ್ಬಿಟ್ಟು ಮಿಕ್ಸಿ ಒಳಗಡೆ ಬೆಲ್ಲ ಹಾಕಿ ನೀಟಾಗಿ ಇದು ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ಈಗ ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ನಾನಿವಾಗ ಕಲಿಸ್ತಾ ಇದ್ದೀನಿ. ಇದಕ್ಕೆ ಹಾಲು ಬೇಕಂದ್ರೆ ಹಾಲು ಹಾಕ್ಕೋಬೋದು ನೀವು. ನಾನು ನೀರು ಹಾಕ್ಕೋತಾ ಇದ್ದೀನಿ. ಚೂರು ಚೂರೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದು ಚೂರು ಜಾಸ್ತಿ ಆದರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಇದು ಬೆಲ್ಲ ಇರುತ್ತಲ್ಲ, ಬೇಗನೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೀಟಾಗಿ ಒಂದು ಚೂರು ನೀರು ಹಾಕಿದ್ರೆ ಸಾಕು. ಒಂದು ಲೋಟನೂ ಹಿಡಿಯಲ್ಲ ಇದು. ನೋಡಿ, ಈ ಥರ ಗಟ್ಟಿಯಾಗಿ ಮಾಡ್ಕೋಬೇಕು. ಇಷ್ಟು ಗಟ್ಟಿಯಾಗಿ ಮಾಡ್ಕೋಬೇಕು. ತುಂಬ ಮೆತ್ತಗೆ ಮಾಡ್ಕೊಂಡ್ರೆ ನಿಮಗೆ ಹೋಳಿಗೆ ಮಾಡೋಕ್ಕೆ ಬರಲ್ಲ. ನೋಡಿ, ಈ ಥರ ಉಂಡೆ ಆಗಬೇಕದು. ಈ ಥರ ಉಂಡೆ ಆದರೆ ಚೆನ್ನಾಗಿರುತ್ತೆ. ನಾನಿವಾಗ ಹೋಳಿಗೆ ಮಾಡ್ತಾಯಿದ್ದೀನಿ. ನೋಡಿ, ನಾನು ಹೋಳಿಗೆ ಮಾಡೋಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಮಾಮೂಲಿ ಹೋಳಿಗೆ ಮಾಡೋಕ್ಕೆ ಯಾವ ಥರ ಮಾಡ್ತಿರಲ್ಲ ಈ ಥರ. ನಾನು ಒಂದು ಮುಷ್ಟಿ ಆಗಷ್ಟು ಹೂರಣ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಸಿಹಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕಂದರೆ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ. ಮಾಮೂಲಿ ಹೋಳಿಗೆ ಯಾವ ಥರ ಮಾಡ್ತೀವಲ್ಲ ಅದೇ ಥರ. ನಾನೊಂದು ಸ್ವಲ್ಪ ಹಚ್ಚಕ್ಕೆ ಇಲ್ಲಿ ಒಣ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಒಣ ಹಿಟ್ಟು. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟಿಯಾಗಿ. ನನ್ನ ಮಗನಿಗೆ ಸಿಹಿ ಅಂದರೆ ತುಂಬ ಇಷ್ಟ. ನಾನು ಸಿಹಿನೇ ಮಾಡ್ತಾಯಿರ್ತೇನೆ ಜಾಸ್ತಿ. ಶೇಂಗಾ ಹೋಳಿಗೆ ಮಾಡಿದ್ದೀನಿ ಅಂತ ಗೊತ್ತಾದರೆ ಸಾಕು. ಆಟ ಆಡೋಕ್ಕೊಂದು ತೊಗೊಂಡು ಹೋಗೋದು, ಸ್ಕೂಲ್ಗೊಂದು ತೊಗೊಂಡು ಹೋಗೋದು. ಬೆಳಗ್ಗೆಯಿಂದ ಬಿಟ್ಟರೆ ಸಂಜೆವರೆಗೂ ತಿಂತಾನೇ ಇರ್ತಾನೆ. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು. ಮಾಡಿ ನೋಡಿ ನೀವು. ಇವಾಗ ಇದಾಗಿದೆ. ಈಗ ತವ ಕಾದಿದೆ. ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾದಿದೆ ತವ. ಎರಡು ಸೈಡ್ ಚೆನ್ನಾಗಿ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನನಗೂ ಸಿಹಿ ಅಂದರೆ ತುಂಬ ಇಷ್ಟ. ಶೇಂಗಾ ಹೋಳಿಗೆನ ಅವಾಗವಾಗ ಮಾಡ್ತಾಯಿರ್ತೀನಿ ನಾನು. ಎರಡು ಸೈಡ್ ಎಣ್ಣೆ ಹಾಕಿ ಚೆನ್ನಾಗಿ
ಚೆನ್ನಾಗಿ ಎಣ್ಣೆ ಹಾಕಿ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಶೇಂಗಾ ಬೀಜ ಫ್ಲವರ್ ಅಂದರೆ ತುಂಬ ಇಷ್ಟ, ಫ್ಲವರ್ ಅದು. ಸ್ಮೆಲ್ ತುಂಬ ಚಂದ್ರೆ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ನೀವು ಇದ್ರ ಜೊತೆ ತುಪ್ಪನೂ ಹಾಕ್ಕೊಂಡು ತಿನ್ಬೋದು, ಹಾಗೇನೂ ತಿನ್ಬೋದು. ಇದು ಬಿಸಿ ತಿನ್ನೋದಕ್ಕಿಂತ ಆರಿರೋದು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಾಡಿಟ್ಟು ಗಾಳಿಗೆ ಅದು ತಣ್ಣಗಾದ್ಮೇಲೆ ತಿನ್ನಬೇಕು, ಆವಾಗ ಚೆನ್ನಾಗಿರುತ್ತೆ. ಇವಾಗ ಆಗಿದೆ ಇದು ನೋಡಿ. ಶೇಂಗಾ ಹೋಳಿಗೆ ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಚೆನ್ನಾಗಿ ಬೆಂದಿದೆ. ನೀವೊಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.